ಇದಕ್ಕೂ ಗಣಪತಿ ರಮೇಶ್ವರ ಮಾಡುವ ಅಮ್ಮ ಏನಾದರೂ ಮಾಹಿತಿ ಬಂದ್ರೆ ಕೊಡಿ ಸರ್. ಪುಣ್ಯಕ್ಷೇತ್ರ ಎಲ್ಲಿ ತಗೊಂಡ್ರಿ? ಹಿಂದೆ ಸಮುದಾಯದ 3 ಹೆಣ್ಮಕ್ಳು ಹಿಂಸೆ ಕೊಟ್ಟಂತ ಸಂದರ್ಭದಲ್ಲಿ ಪರಮ ಪೂಜ್ಯರ ಅದನ್ನು ಒಪ್ಪಿಸ್ಲಿಕ್ಕೆ ಬಂದಿದ್ರು. ಒಂದು ಆಶಾ ಸುರೇಶ್, ನನ್ನ ಶ್ರೀಮತಿ ಮಂಜುಳಾ ನಾರಾಯಣ ಸ್ವಾಮಿ, ಹಾಗೆ ಮಮತಾ ವಾಸುದೇವು ಅವತ್ತು ಬಂದು ಗುರುಗಳ ಹತ್ರ ಕ್ಷಮೆ ಕೇಳಿ ಸಮುದಾಯದ ಯಾವುದೇ ನಾಯಕರ ಬಗ್ಗೆ ಆಗಲಿ ಶ್ರೀಮಠದ ಬಗ್ಗೆ ಆಗಲಿ ಮಾತಾಡೋದಿಲ್ಲ ಅಂತೇಳಿ ಗುರುಗಳ ಹತ್ರ ಕ್ಷಮೆ ಕೇಳಿ ಇನ್ನು ಮುಂದೆ ಎಲ್ಲರನ್ನೂ ಗೌರವದಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಗುರುಗಳಲ್ಲಿ ಮಾತು ಕೊಟ್ಟು ಹೋಗಿದ್ದ. ಅವತ್ತು 3 ಜನ ಹೆಣ್ಮಕ್ಳು ತಾಯಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಕುಂಬಳಕಾಯಿ ದೀಪ ಹಚ್ಚಿ ಹೋಗಿದ್ರು. ಇವತ್ತು ಪುಣ್ಯಕ್ಷೇತ್ರದ ಫಲ ಇವತ್ತು ಅವನು ಜೈಲು ಅನುಭವಿಸಿದ್ದಾನೆ. ಜೈಲಿಗೆ ಹೋಗಿದ್ರು ಬಂದರೂ ಸಹ ಸಮಾಜದ ಸುಮಾರು ಇಡೀ ಕ್ಷೇತ್ರದಲ್ಲಿ 15ರಿಂದ 20 ಜನ ಸಮಾಜದ ಮುಖಂಡರ ಮೇಲೆ ಸತತವಾಗಿ ವೈಷಮ್ಯ ಸಾಧಿಸಿ ಅವರುಗಳನ್ನು ಕೊಲೆ ಕೇಸುಗಳಲ್ಲಿ ಸಿಕ್ಕಿಸಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಆ ಹೆಣ್ಣುಮಕ್ಕಳನ್ನು ಸೆರೆ ಇಳಿಸಿ ಅವರನ್ನು ಗುಂಪು ಹತ್ಯೆಗಳಲ್ಲಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಆ ಹೆಣ್ಮಕ್ಳ ಮಾನಹರಣ ಮಾಡಿ ಅತ್ಯಾಚಾರಗಳು ಮಾಡಿ ಸಿಕ್ಕಾಕೊಂಡು ಇವತ್ತು ಜೈಲಿಗೂ ಸಹ ಹೋಗಿ ಬಂದು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾನೆ. ಇಷ್ಟಾದರೂ ಸಹ ನಾನೇನೂ ಮಾಡಿಲ್ಲ ಅಂಥೇಳಿ ಪದೇ ಪದೇ ಭೈರವನ ಹೆಸರನ್ನು ಹೇಳಿ ಮಾಧ್ಯಮದ ಮುಂದೆ ಪ್ರಮಾಣ ಮಾಡ್ತೀನಿ ಅಂತ ಹೇಳಿದ್ರಿಂದ ಇವತ್ತು ನಾವೆಲ್ಲ ನೇರವಾಗಿ ಭಗವಂತನ ಮುಂದೆ ಬರ್ತೀವಿ. ನಾವು ಯಾವುದೇ ಕೊಟ್ಟಿರತಕ್ಕ ದೂರುಗಳಾಗಲಿ ಸುಳ್ಳಲ್ಲ ಅಂತೇಳಿ ಬಂದಿದ್ದೇವೆ. ಅವನಿಗೂ ಮಾಧ್ಯಮ ಮುಖಾಂತರ ಆಹ್ವಾನ ಕೊಟ್ಟಿದ್ದೇವೆ. ನಾವು ಕಾಯ್ತೇವೆ. ಅಲ್ಲದೆ ಇವತ್ತು ದಲಿತ ಸಮುದಾಯದ ಬೈದಿರೋದ್ರಿಂದ ಅದ್ರ ವಿಚಾರವಾಗಿ ವೇಲುನಾಯಕರು ಮಾತಾಡ್ತಾರೆ. ನನ್ನ ಸಮಾಜದ ನಾಯಕರುಗಳಿಗೆ ಒಂದು ಅಶೋಕಣ್ಣ ಇರ್ಬೋದು, ಕುಮಾರಣ್ಣ ಕುಟುಂಬ ಇರ್ಬೋದು, ಡಿ ಕೆ ಶಿವಕುಮಾರ್ ಕುಟುಂಬ ಇರ್ಬೋದು, 3 ಕುಟುಂಬಗಳನ್ನು ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಇಲ್ಲದ ಸಲ್ಲದ ಅಪರಾಧಗಳನ್ನು ಹೊರಿಸೋದು ಇವನ ಚಾಲಿಯಾಗಿರೋದ್ರಿಂದ ಇವತ್ತೇನು ನಿನ್ನೆ ಕೋಳಿಮಟ್ಟಿ ಅವನೇ ಹೊಡೆದ್ರು ಅಂತೇಳಿ ಒಕ್ಕಲ ಸಮುದಾಯ ಯಾರನ್ನೂ ಹೊಡೆಯೋದಲ್ಲ, ಎಲ್ರಿಗೂ ಅನ್ನ ಕೊಡ್ತಕ್ಕಂಥದ್ದು. ಆ ಕೆಲಸವನ್ನು ಹಿಂದಿಂದನೂ ಮಾಡಿದ್ವಿ. ನಾವು ಎಲ್ಲ ಸಮುದಾಯಗಳ ಜೊತೆ ಪ್ರೀತಿ ಸ್ನೇಹದಿಂದ ಹೋದಂಥವ್ರು. ಆದರೆ ಅವನು ಮಾಡ್ತಕ್ಕಂಥ ಕೆಲಸ ಒಳ್ಳೆಯದಲ್ಲ. ಶ್ರೀಪೀಡಿಕನಾಗಿ ಹನಿ ಡ್ರಾಪರ್ ಆಗಿ ಇವತ್ತು ಸಾಂಕ್ರಾಮಿಕ ರೋಗವನ್ನು ನಾವು ಬಾಯಲ್ಲಿ ಹೇಳಲಿಕ್ಕೂ ಅಸಹ್ಯ ಆಗ್ತದೆ ಅಂಥ ರೋಗವನ್ನು ಇಡೀ ಕ್ಷೇತ್ರದಲ್ಲಿ ಜನಪ್ರತಿನಿಧಿಗಳಿಗೆ ಹಬ್ಬಿಸಿ ಅದು ಸಹ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಸಿ ಸತ್ಯ ಇದೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನಾವು ಕೊಟ್ಟಂಥ ಎಲ್ಲ ದೂರುಗಳು ಸತ್ಯ ಇದೆ. ಪೊಲೀಸ್ ತನಿಖೆ ಮಾಡ್ತಿರೋದು ಸತ್ಯ ಇದೆ. ಪೊಲೀಸ್ ತನಿಖೆಯಲ್ಲಿ ಆಚೆ ಬಂದಿರೋದು ಸಹ ಸತ್ಯ ಇದೆ. ಸುಳ್ಳು ಅನ್ನೋದಾದರೆ 2 ಗಂಟೆಗೆ ಭಗವಂತನ ಬಾಗಿಲು ತೆಗಿತಾರೆ, ಬರಲಿ. ಇಲ್ಲಾಂದರೆ ಭಗವಂತನ ದರ್ಶನ ಮಾಡಿ ಭಗವಂತನ ಒಪ್ಪಿಸಿ ಹೋಗ್ತೀವಿ. ಒಮ್ಮೆ 3 ಜನ ಹೆಣ್ಮಕ್ಳು ಒಪ್ಪಿಸೋಗಿರೋದಕ್ಕೆ 1 ತಿಂಗಳು ಜೈಲಿಗೆ ಹೋಗಿದ್ದಾನೆ. ಈ ಸರಿ ಒಪ್ಪಿಸೋದ್ರೆ ಅವನಿಗೆ ನ್ಯಾಯಾಲಯ ಮರಣದಂಡನೆ ಕೊಡ್ತಾರೆ. ಆ ಭೈರವನಿಗೆ ಒಪ್ಪಿಸಿ ಹೋಗ್ತೀವಿ. ಸುಮಾರು 3 ತಿಂಗಳಿಂದ ಯಾವುದೇ ಮಾಧ್ಯಮಗಳು ತಗೊಂಡ್ರು ಮುನಿರತ್ನನ್ನ ಕರ್ಮಕಾಂಡಗಳು ಎಲ್ಲ ಮಾಧ್ಯಮಗಳಲ್ಲೂ ಬಯಲಾಗ್ತಿರೋದು ನೀವೆಲ್ಲ ನೋಡಿದ್ದೀರಾ. ಎಷ್ಟೇ ಮಾಡಿದರೂ ಸಹ ನಾನು ಅದರಿಂದ ಆಗಿದ್ದು ಹಳೇದು ನಾನು ಏನು ತಪ್ಪು ಮಾಡಿದ್ದೀನಿ ತಿದ್ಕೊಂತೀನಿ.
ಇನ್ಮೇಲೆ ಒಳ್ಳೆ ಮನುಷ್ಯನ ಬದುಕ್ತೀನಿ ಅನ್ನೋದು ಮುನಿರತ್ನ ಬಾಯಲ್ಲಿ ಬರ್ತಾ ಇಲ್ಲ. ಏನು ಮಾಡಿದ್ದೀನೋ ಅದನ್ನು ನಾನು ಮಾಡಲಿಲ್ಲ ಅಂತಲೇ ಸಮರ್ಥಿಸ್ಕೊಂಡಿದ್ದಾನೆ. ಆತನ್ನ ಏನೇನು ಕೃತ್ಯಗಳು ಎಸಗಿದ್ದಾನೆ, ಸುಮಾರು ನಾವೆಲ್ಲ 10-15 ವರ್ಷದಿಂದ ಮುನಿರತ್ನ ಜೊತೆ ಇದ್ದವ್ರೆ. ಆತನ ಕರ್ಮಕಾಂಡಗಳು ಅವ್ನು ಮಾಡಿರೋದನ್ನ ಈ ಕೆಲಸಗಳನ್ನ ನಮ್ಮ ಕೈಲಿ ತಡೆಯೋಕ್ಕಾಗದೆ ಅವನ್ನೆಲ್ಲ ಬಿಟ್ಟು ನಾವೆಲ್ಲ ಹೊರಗಡೆ ಬಂದಿರೋಂಥ ನಾವೆಲ್ಲ ಕಾರ್ಪೊರೇಟರ್ಸು. ನಮ್ಮ ಕಣ್ಣು ಮುಂದೆ ಎಷ್ಟೆಲ್ಲ ನೀನು ಹಗರಣಗಳು ಮಾಡಿದ್ಯಾ, ಎಷ್ಟೆಲ್ಲ ತೊಂದರೆಗಳು ಕೊಟ್ಟಿದ್ಯಾ ಜನಗಳಿಗೆ, ಸಾರ್ವಜನಿಕವಾಗಿ ಏನೆಲ್ಲ ನೀನು ಇದು ಮಾಡಿದ್ಯಾ ಅನ್ನೋದು ನಮಗೆಲ್ಲ ಗೊತ್ತಿದೆ. ಆ ವಿಚಾರವಾಗಿ ಮಹಿಳೆಯರುಗಳಿಗೆ ಆಮಿಷ ಹೂಡಿ ನಿಮ್ಮನ್ನು ಕಾರ್ಪೊರೇಟರ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಅಂತೇಳಿ ಅವ್ರನ್ನ ಕರ್ಕೊಂಡೋಗಿ ಲೈಂಗಿಕವಾಗಿ ಉಪಯೋಗಿಸ್ಕೊಂಡಿರೋಂಥದ್ದು. ಆಮೇಲೆ ಅವ್ರನ್ನೇ ಎದುರಿಸಿ ಬದರಿಸಿ ಬೇರೆ ಬೇರೆ ಕೆಟ್ಟ ಕೆಲಸಗಳನ್ನ ಮಾಡಿಸಿರೋದು ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ. ಇದನ್ನು ನಾವೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋದಾಗ ನಮ್ಮನ್ನು ಜಾತಿ ನಿಂದನೆ ಮಾಡೋದು. ನಾನು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದವನು, ಇವನು ಒಲಿನ ಜೊತೆ ನಿನ್ಗೇನೋ ಕೆಲಸ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಇರೋನೆಲ್ಲ ಕೇಳಿಸಿ ಬೈಯೋದು, ನಮ್ಮನ್ನು ಬರೀ ಅಶ್ಲೀಲ ವಿಡಿಯೋಗಳು ನೀವೆಲ್ಲ ನೋಡಿದ್ದೀರ, ಅಶ್ಲೀಲ ಮಾತುಗಳು ಆತನ ಮಾತಾಡೋದು. ಇದನ್ನೆಲ್ಲ ನೊಂದು ಅವ್ರ ಮೇಲೆ ನಾವು ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಾನು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಆತ ಜೈಲಿಗೆ ಸಹ ಹೋಗಿದ್ದ. ಲಂಚ ನೀವೆಲ್ಲ ನೋಡಿದ್ದೀರ, ಪ್ರಪಂಚದಲ್ಲಿ ಎಲ್ಲರೂ ಲಂಚ ಎಷ್ಟೋ ಜನ ತಗೊತಾರೆ. ಲಂಚ ತಗೊಂಡ್ರು ಕೇಳೋದು ರೀತಿ ಇರುತ್ತೆ. ಮುನಿರತ್ನ ದೌರ್ಜನ್ಯ ಹೆಂಗಿರುತ್ತೆ ಗೊತ್ತಾ, ರೋಲ್ ಕಾಲ್ ರೌಡಿಸಮ್ಮು. ನೀನು ಲಂಚ ಕಾನ ಯಾವಾಗ ಕೊಡ್ತೀಯಾ, ನೀನು ಕೊಡೋ ತನಕ ನಿಮ್ಮ ತಾಯಿನ ಕರ್ಕೊಂಡು ಬಿಟ್ಟು ಹೋಗು ಅಂತಾನೆ. ಆ ರೀತಿಯಲ್ಲಿ ಅವ್ರನ್ನ ಲಂಚ ಕೊಡಲಿಲ್ಲ ಅಂದರೆ ರೂಮಿಗೆ ಕೂಡಾಕೋದು, ರೂಮಿಗೆ ಕೂಡಾಕಿ ಹೊಡಿಯೋದು, ಬಟ್ಟೆ ಬಿಚ್ಚೋದು, ಈ ರೀತಿಯಲ್ಲೆಲ್ಲ ಅವ್ರಿಗೆ ಚಿತ್ರಹಿಂಸೆ ಕೊಟ್ಟು ಲಂಚಗಳು ಕೇಳೋದು. ಇಂಥ ವ್ಯಕ್ತಿನ ಸಮಾಜಮುಖಿ ತಂದು ಬಿಡಬೇಕು, ನ್ಯಾಯಾಲಯದಲ್ಲಿ ಮುಂದೆ ಅವನ್ನ ನಿಲ್ಲಿಸಿ ಅವ್ನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಮಟ್ಟಿಗೆ ನಾವೆಲ್ಲ ಹೋರಾಟ ಮಾಡಿ ಬಹುಪಾಲು ಅದು ಯಶಸ್ವಿನೂ ಆಗಿದೆ. ಹಂಗಾಗಿ ಇವತ್ತು ನಾವು ಕೇಳೋದು ಮುನಿರತ್ನಗೆ ಅಷ್ಟೇ, ಕೋರ್ಟಲ್ಲಿ ಆತನಿಗೆ ಶಿಕ್ಷೆ ಕೊಟ್ಟು ಜೈಲಿಗೆ ಕಳಿಸಿ ಅವನ್ನ ಜೈಲಿಗೆ ಹಾಕ್ಬೇಕನ್ನೋದು ಅಲ್ಲ. ಒಬ್ಬ ಒಳ್ಳೆ ಮನುಷ್ಯನಾಗಿ ನೀನು ಏನಕ್ಕೆ ನಮಗೆ ಕೋರ್ಟಲ್ಲಿ ನಮ್ಗೆ ಏನಾದರೂ ತಪ್ಪು ಮಾಡಿದ್ರೆ ಜೈಲಿಗೆ ಕಳಿಸ್ತಾರೆ, ಅಲ್ಲಿಂದ ಹೊರಗಡೆ ಬಂದಾಗ ಪರಿಶುದ್ಧವಾಗಿ ಒಂದು ಒಳ್ಳೆ ಮನುಷ್ಯನಾಗಿ ಬರಲಿ ಅಂತ. ಆದರೆ ಮುನಿರತ್ನ 1 ತಿಂಗಳ ಕಾಲ ಮೇಲೆ ಜೈಲಲ್ಲಿದ್ದ, ಹೊರಗಡೆ ಬಂದ್ಬಿಟ್ಟು ನಾನು ಮಾಡಿದ್ದು ಸುಳ್ಳು, ನನ್ನ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ, ನನ್ನ ಮೇಲೆ ನಾನೇನು ಮಾಡಲಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.